ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಲಕ್ಷ್ಮಿಗೆ ಒಂದು ಹೊಸ ದಾರಿ ಕಂಡುಕೊಂಡೇ ಬಿಟ್ಲು. ಹಾಗಿದ್ರೆ ಹೊಸ ದಾರಿ ಕಾಣಿಸ್ತದೆ. ಕಾವೇರಿ ವಿರುದ್ಧ ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಸಿದ್ಧಗೊಳಿಸ್ತಿದ್ದಾಳೆ ಈ ಕಡೆ ಲಕ್ಷ್ಮಿ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಲಕ್ಷ್ಮಿಯ ಮುಖಾಮುಖಿ ಆಗುತ್ತೆ ದೇವಸ್ಥಾನದಲ್ಲಿ. ಈ ಕಡೆ ದೇವರಾಗಿ ನಿಂತಿದ್ದ ಈ ಕಡೆ ಕಾವೇರಿ, ನನ್ನ ಹತ್ರ ಬಂದು ಕೇಳ್ಕೊ, ನೀನು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತೀನಿ, ನನ್ನ ಹತ್ರ ಬಂದು ಕೇಳ್ಕೊಳ್ಳೋದು ಬಿಟ್ಟು ಈ ಭಗವಂತನ ಹತ್ರ ಬಂದು ಕೇಳ್ಕೊಂಡ್ರೆ ಏನಾಗತ್ತ, ನನ್ನ ಹತ್ರ ಬಂದು ಕ್ಷಮೆ ಕೇಳು, ನಿನ್ನನ್ನು ಮನೆಗೆ ಸೇರಿಸ್ಕೋತೀನಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮಂಥವ್ರ ಹತ್ರ ನಂಗೆ ಕ್ಷಮೆ ಕೇಳುವುದಿಲ್ಲ. ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ, ನನ್ನ ಪ್ರೀತಿ ನಿಜವಾಗಿದ್ರೆ ಆ ಪ್ರೀತಿಯನ್ನು ಆರಿಸಿ ಅವರು ಬಂದೇ ಬರ್ತಾರೆ ಅಂತ ಹೇಳ್ತಾಳೆ. ಯಾವತ್ತೂ ಕೂಡ ನಿಮ್ಮಂಥ ಅಹಂಕಾರಿಗಳ ಹತ್ರ ನಾನು ಸೋಲುವುದಿಲ್ಲ, ಒಳ್ಳೆತನದ ಮುಂದೆ ಸೋಲ್ತೀನಿ, ಆದರೆ ನಿಮ್ಮಂಥವ್ರ ಮುಂದೆ ನನ್ನ ಸ್ವಾಭಿಮಾನ ಪುಟ್ಟಿದ ಹೇಳುತ್ತೆ ಅಂತ ಕೂಡ ಹೇಳ್ತಾರೆ. ಇದರ ನಡುವೆ ಕಾವೇರಿಗೆ ಆ ದೇವರೇ ಶಿಕ್ಷೆ ಕೊಟ್ಟಾಗೆ ಕಾಯಿ ಬಂದು ತಲೆಗೆ ಬಿದ್ದು ರಕ್ತ ಬಂದಿದೆ. ಕೋಪ ಮಾಡಿಕೊಂಡು ಅಲ್ಲಿಂದ ಹೋದರೆ ಈ ಕಡೆ ಲಕ್ಷ್ಮಿಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಬಿಕಾಸ್ ಯಾವುದೇ ಕಾರಣಕ್ಕೂ ವೈಷ್ಣವ್ ನಿನ್ನ ಹತ್ರ ಬರ್ದಿರೋ ಹಾಗೆ ನಾನು ಮಾಡ್ತೀನಿ, ನನ್ನ ಪುಟ್ಟ ನನ್ನ ಒಂದು ಕಪಿ ಮುಷ್ಟಿಲಿ ಸಿಕ್ಕಿದಾನೆ, ಯಾವುದೇ ಕಾರಣಕ್ಕೂ ಅವನನ್ನು ನಿನ್ನ ಹತ್ರ ಬರೋದಕ್ಕೂ ನಾನು ಬಿಡುವುದಿಲ್ಲ, ನೀವಿಬ್ರು ಒಂದು ಆಗೋದಕ್ಕೂ ನಾನು ಬಿಡುವುದಿಲ್ಲ, ತಡೆಯೋಕೆ ನಾನು ಇದ್ದೀನಿ ಅಂತ ಹೇಳ್ತಾರೆ. ಇದರಿಂದಾಗಿ ನಿಜವಾಗ್ಲೂ ಕೂಡ ಲಕ್ಷ್ಮಿಯ ಮನಸ್ಸು ಚುಂಚಲಗೊಳ್ಬಿಡತ್ತೆ. ಏನಪ್ಪಾ ಇದು ಅಂತ ದಾರಿ ಮಧ್ಯೆ ಗೊಂಬೆ ಆಡಿಸೋರು ಸಿಕ್ಕಿದೆ. ಈ ಕಡೆ ಏನವ ಯೋಚನೆ ಮಾಡ್ತಿದೆ, ಗುರಿ ಮುಟ್ಟಬೇಕು, ಗುರಿ ಸಂಕಲ್ಪಕ್ಕೆ ಮುಂದೆ ಸಾಗಬೇಕು ಅಂದರೆ ಆ ಮಹಾ ಸಂಕಲ್ಪದ ಹಾದಿಯಲ್ಲಿ ಕಗ್ಗತ್ತಲು ಆವರಿಸ್ಕೊಂಡಿದೆ. ಅದಕ್ಕೆ ಬೆಳಕಿನ ಹಾದಿ ಬೇಕಾಗತ್ತ, ಅದು ಅಷ್ಟು ಸುಲಭ ಸಾಧ್ಯವಲ್ಲ. ಜೊತೆಗೆ ಆ ಹಳೆಯ ಒಂದು ನೆನಪುಗಳು ಮರುಕಳಿಸ್ಬೇಕಾಗತ್ತೆ. ಆ ಒಂದು ನೆನಪು ಮರುಕಳಿಸ್ತಿದ್ದಾಗೇನೆ ನಿನಗೆ ಎಲ್ಲವೂ ಕೂಡ ದಾರಿ ಕಾಣಿಸೋದು, ಅದೇ ನಿನಗೆ ದಾರಿ ದೀಪ ಆಗೋದು. ಅದು ಆಗದ ಹೊರತು ಇನ್ನೇನು ಕೂಡ ನೀನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೆನಪುಗಳನ್ನು ಮರೆತಿರೋದನ್ನು ಮೊದಲು ನೆನಪು ಮಾಡಿಸು, ಅಲ್ಲಿ ನಿನ್ನ ಗುರಿಯ ಸಾಧನೆಗೆ ಕೀಲಿ ಕೈ ಇರೋದು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ತುಂಬ ಒಗುಟೊಗುಟ್ಟಾಗಿ ಕಾಣಿಸುತ್ತೆ ಲಕ್ಷ್ಮಿಗೆ. ತದನಂತರ ಆಯ್ತ ಕಡೆ ಕಾವೇರಿ ಮನೆಗೆ ಬರ್ತಿದ್ದಾಗೆ ಏನಾಯಿತು ಪೆಟ್ಟು ಏನು ಅಂತ ಕೇಳಿದಾಗ ಕಾವೇರಿ ಪ್ರಥಮವಾಗಿ ಹೇಳೋದು ಮೆಟ್ಟಿಲಿಂದ ಜಾರಿ ದೇವಸ್ಥಾನದಲ್ಲಿ ಬಿದ್ದೆ ಅಂತ. ಬಟ್ ಸುಪ್ರೀತಾ ಹೇಳೋ ಮಾತು ನಿಜವಾಗ್ಲೂ ಕೂಡ ಕಾವೇರಿಯ ಮಗದೊಂದು ಆಟಕ್ಕೆ ನಿಜವಾಗ್ಲೂ ದಾರಿ ಮಾಡಿಕೊಡುತ್ತೆ. ಈ ಕಡೆ ಶ್ರೇಷ್ಠ ಯಾರಾದರೂ ಹೊಡೆದ್ರು ಮೆಟ್ಲಿಂದ ನಿಜವಾಗ್ಲೂ ಬಿದ್ರು ಅಂತ ಹೇಳ್ತಾರೆ. ಇದರಿಂದಾಗಿ ನಿಜವಾಗ್ಲೂ ಕೂಡ ಕಾವೇರಿಗೆ ಹೌದು ಒಂದು ಒಳ್ಳೆ ಹಾದಿನೇ ತೋರಿಸ್ಕೊಡ್ಲಲ್ಲ, ನಾನೇನೋ ಬಚಾವ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಬಂದೆ, ಆದರೆ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಈ ಸುಪ್ರೀತಾ ಒಳ್ಳೆ ಹಾದಿನೇ ತೋರಿಸಿದ್ಲು ಅಂತ ಅನ್ಕೊಂಡಿದ್ದೆ. ನಿಜ ಹೇಳಬೇಕು ಅಂದರೆ ಇದು ಮೆಟ್ಲಿಂದ ಬಿದ್ದಿದ್ದಲ್ಲ, ಲಕ್ಷ್ಮಿ ನನಗೆ ಹೊಡೆದಿದ್ದು ಅಂತ ಹೇಳ್ತಾರೆ. ಇದನ್ನು ನಂಬೋದು ಸುಪ್ರೀತಾಗೆ ಕಷ್ಟ ಆಗುತ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನು ನಾನು ನಂಬುವುದಿಲ್ಲ. ಲಕ್ಷ್ಮಿ ಅಂತ ಅವಳಲ್ಲ ಅಂದಾಗ ನಾನು ಯಾಕೆ ಸುಳ್ಳು ಹೇಳಿ, ನಿಜವಾಗ್ಲೂ ಅವಳೇ ಮಾಡಿದ್ದು ಇದನ್ನು ಅಂತ ಕಾವೇರಿಯವರು ಹೇಳ್ತಾರೆ. ವೈಷ್ಣವ್ ಮತ್ತು ಕೃಷ್ಣಕಾಂತ್ ಇಬ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ನನ್ನ ಅಮ್ಮಂಗೆ ಎಂಥ ಕೆಲಸ ಮಾಡಿದಾಳೆ ಅಂತ ವಿಧಿ ಕೋಪ ಮಾಡ್ಕೋತಾಳೆ. ನಂತರ ಅಮ್ಮ ಫಸ್ಟ್ ಏಡ್ ಮಾಡೋಣ, ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂದಾಗ ಬೇಡ ಪುಟ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಈ ಕಡೆ ವೈಷ್ಣವ್ ಮತ್ತು ವಿಧಿ ತಂದು ಫಸ್ಟ್ ಏಡ್ ಕಿಟ್ಟನ್ನು ಕಾವೇರಿಗೆ ಫಸ್ಟ್ ಏಡ್ ಕೂಡ ಮಾಡ್ತಾರೆ. ನಂತರ ಈ ಕಡೆ ಸುಪ್ರೀತಾಗ ಅನ್ನಿಸ್ತದೆ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮಿ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಈ ಕಾವೇರಿ ಅದಕ್ಕೆ ಏನೋ ಪಿತೂರಿ ಮಾಡ್ತಿದ್ದಾರೆ, ಯಾರು ನನ್ನ ಮಾತನ್ನ ನಂಬ್ತಾರೆ ಅಂದ್ಕೊಂಡಿದ್ದೆ. ಅಜ್ಜಿನ ಕರ್ಕೊಂಡು ಹೋಗಿದ್ದೆ, ಅತ್ತೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಾರೆ. ಈ ಕಡೆ ಅಜ್ಜಿ ಏನು ಸುಪ್ರೀತಾ ಅಂದಾಗ ನಿಮಗೆ ಅದಕ್ಕೆ ಹೇಳ್ತಿರೋದು ನಿಜ ಅಂತ ಅನ್ನಿಸ್ತದೆ, ಲಕ್ಷ್ಮಿ ಆ ರೀತಿ ಮಾಡ್ತಾರೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಗುತ್ತಾ, ಇಷ್ಟೆಲ್ಲ ಆಗ್ತಿರೋದೇ ಕೀರ್ತಿ ಬಂದಮೇಲೆ, ಕೀರ್ತಿ ಬರೋಕ್ಕೂ ಮುನ್ನ ಎಲ್ಲ ಸರಿಯಾಗೇ ಇತ್ತು, ಅವಳು ಬದುಕಿ ಬಂದಾಗಿಂದ ಇಷ್ಟೆಲ್ಲ ಆಗ್ತದೆ, ಇದಕ್ಕೆಲ್ಲ ಕಾರಣ ಕೀರ್ತಿನೇ ಅಂತ ಅನ್ನಿಸ್ತಿಲ್ವಾ ಅಂತ ಹೇಳಿ ಸುಪ್ರೀತಾ ಹೇಳಿದಾಗ, ಹೇಗೆ ಹೇಳಿ ಸುಪ್ರೀತಾ, ಇದಕ್ಕೆಲ್ಲ ಕಾರಣ ಆಗ್ತಿರೋದೇ ನನ್ನ ಮಗಳಿಂದಾನೇ ಈ ಮನೇಲಿ ಇಷ್ಟೆಲ್ಲ ನಡೀತಿರೋದು, ಪಾಪ ಕೀರ್ತಿ ಹೇಗೆ ಕಾರಣ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೆ, ಕೀರ್ತಿ ಹೇಗೆ ಕಾರಣ ಆಗ್ತಾಳೆ ಸುಪ್ರೀತಾ, ಕೀರ್ತಿಯಿಂದ ಲಕ್ಷ್ಮಿಗೆ ಒಳ್ಳೇದಾಗಿದೆ ಹೊರತು ಖಂಡಿತ ಕೆಟ್ಟದ್ದು ಏನೂ ಕೂಡ ಆಗಿಲ್ಲ, ನಿಜವಾಗ್ಲೂ ಅವಳಿಂದ ನೇರವಾಗಿ ಲಕ್ಷ್ಮಿಗೆ ಏನೂ ಆಗೇ ಇಲ್ವಲ್ಲ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಸುಪ್ರೀತಾ ಅವ್ರಿಗೂ ಕೂಡ ಅನಿಸುತ್ತೆ, ಅತ್ತೆ ಹೇಳ್ತಿರೋದು ಕೇಳ್ತಿದ್ರೆ ಅವರು ಹೇಳ್ತಿರೋದು ನಿಜ ಅಂತಾನೆ ಅನ್ನಿಸ್ತದೆಯಲ್ಲ ಅಂತ ಹೇಳಿ, ಆದರೂ ಕೂಡ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅನಿಸುತ್ತೆ. ತದನಂತರ ಮತ್ತೆ ಇಲ್ಲಿ ಕಾವೇರಿಯವರು ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಇಲ್ಲ, ಎಷ್ಟು ಮಟ್ಟಿಗೆ ಹೇಳ್ತಾಳೆ, ನನ್ನ ಮಗನ್ನ ಬಂದೇ ಬರ್ತಾನೆ ಅಂತ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅದು ಕೂಡ್ದು ಅಂತ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಆ ಯೋಚನೆಯಲ್ಲಿ ಇರಬೇಕಿದ್ರೆ ಸುಪ್ರೀತಾ ಬಂದಿದೆ ಏನದಕ್ಕೆ ಡೀಪಾಗಿ ಯೋಚನೆ ಮಾಡ್ತಿದ್ದಾರೆ ಅಂದಾಗ ನಿನಗೆ ಏನಿದೆ
ಇಲ್ಲಿ ಕೆಲಸ, ಯಾಕೆ ಬಂದೆ ಅಂದಾಗ ನಾನು ಎಲ್ಲಿ ನೋಡಿದ್ರೆ ನಿಮಗೆ ಭಯ ಆಗುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ರೆ, ನಾನು ಯಾರಿಗೂ ಎದುರುಳಲ್ಲ ಬೆದರುಳಲ್ಲ ಅಂಥದ್ರಲ್ಲಿ ನಾನೇ ಸರ್ವಾಂತರ್ಯಾಮಿ, ನಾನೇ ದೇವ್ರು ಅಂತ ಹೇಳ್ಕೊತಿದ್ದಾರೆ. ಯಾಕೆ ದೇವ್ರ ನೀವು ಅಂತ ಸುಪ್ರೀತಾ ಕೇಳಿದಕ್ಕೆ, ಹೌದು ನನಗೆ ನಾನೇ ದೇವ್ರು, ಕೋರ್ಟಲ್ಲಿ ನೋಡ್ಲಿಲ್ವಾ ನನಗೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ಹೇಗೆ ಆಚೆ ಬಂದೆ ನಾನು ಅಂತ ಕಾವೇರಿ ಹೇಳ್ತಿದ್ರೆ, ಹೌದೌದು ನಿಮ್ಮ ಕರ್ಮಕಾಂಡಗಳು ಖಂಡಿತ ನಿಮ್ಮನ್ನ ಬಿಡುವುದಿಲ್ಲ, ಖಂಡಿತ ನಿಮ್ಮ ಕರ್ಮಕಾಂಡಗಳು ನಿಮ್ಮನ್ನ ತಿಂತಾವೆ. ಒಂಟಿಯಾಗಿ ನೀವು ಏನು ಮಾಡ್ತಿದ್ರೋ ಏನೋ ಗೊತ್ತಿಲ್ಲ, ಒಂಟಿಯಾಗಿ ಸಾವಾಗೋದಂತೂ ನಿಶ್ಚಿತ, ಅದನ್ನೇ ನೀವು ಅದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ರ. ನೀವು ಏನೇ ಮಾಡಿದ್ರೂ ಕೂಡ ಖಂಡಿತ ನೀವು ಏನೂ ಅನ್ಕೊಂಡಾಗೆ ಆಗೋದಿಲ್ಲ. ಯಾಕಂದ್ರೆ ಕೀರ್ತಿ ಅದನ್ನ ಆಗೋದಕ್ಕೂ ಕೂಡ ಬಿಡುವುದಿಲ್ಲ. ಯಾಕಂದ್ರೆ ಕೀರ್ತಿನೇ ನೆನೆ ಎಲ್ಲವನ್ನ ಕೂಡ ಡೆಕೋರೇಷನ್ ಮಾಡಿದ್ದು, ಬಟ್ ಏನೋ ಫ್ಲಾಪ್ ಆಯ್ತು. ಹಾಗಂದ್ ಮಾತ್ರಕ್ಕೆ ಅವಳು ಲಕ್ಷ್ಮಿ ಮತ್ತೆ ವೈಷ್ಣವ್ನ ಒಂದಾಗೋದಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಡಲ್ಲ, ಏನೂ ಮಾಡಿದೆ. ಖಂಡಿತ ಅವಳ ಪ್ರಯತ್ನ ಅವಳು ಮಾಡ್ತಾಳೆ. ಖಂಡಿತವಾಗ್ಲೂ ಕೂಡ ವೈಷ್ಣವ್ ಲಕ್ಷ್ಮಿನ ಒಂದ್ ಮಾಡೋ ಪ್ರಯತ್ನದಲ್ಲಿ ಕೀರ್ತಿ ಖಂಡಿತ ನಿಮ್ಮನ್ನ ಸೋಲಿಸ್ತಾಳೆ ಅಂತ ಹೇಳಿದೆ. ತಲೆ ಗುಡ ಬಿಟ್ಟು ಹೊರಟು ಬಿಡ್ತಾರೆ ಸುಪ್ರೀತಾ. ಈ ಕಡೆ ಕಾವೇರಿ ಅವ್ರಿಗೆ ಏನದು ಎರಡು ಹುಚ್ಚಿಗಳು ಸೇರ್ಕೊಂಡು ಏನ್ ಮಾಡ್ತೇವೆ. ನಿಜವಾಗ್ಲೂ ಕೂಡ ಕೀರ್ತಿ ಮಾಡಿದ್ರು ಮಾಡ್ತಾಳೆ, ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಪುಟ್ಟ ಮತ್ತೆ ಲಕ್ಷ್ಮಿ ಒಂದಾಗಬಾರ್ದು, ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದಾಗೆ ಈ ಕಡೆ ವಿಧಿ ತನ್ನ ಪ್ರೀತಿಯ ವಿಷಯವನ್ನ ಹೇಳ್ಕೊಳ್ಳೋದಕ್ಕೆ ಅಮ್ಮನ ಹತ್ರ ಬರ್ತಾಳೆ. ಅಮ್ಮ ಇಷ್ಟೆಲ್ಲ ಆಗ್ತದೆ ಅಲ್ವಾ, ಇದಕ್ಕೆಲ್ಲ ಕಾರಣ, ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಮನೇಲಿ ಒಂದು ಫಂಕ್ಷನ್ ಆಗ್ಬೇಕಲ್ವಾ ಅಂತ ಹೇಳ್ತಿದ್ದಾರೆ. ಬಟ್ ಕಾವೇರಿ ಅವ್ರಿಗೆ ವಿಧಿ ಮಾತಿನ ಮೇಲೆ ಕಿವಿ ಕೂಡ ಇಲ್ಲ. ಜೊತೆಗೆ ಅಮ್ಮ ನನ್ನ ಮದುವೆ ಮಾಡಿಸ್ಬಿಡು ಎಲ್ಲ ಸರಿ ಹೋಗುತ್ತೆ ಅಂದಾಗ ಈ ಕಡೆ ಕಾವೇರಿ ಅವರು ಏನು ಹೇಳಿದೆ, ವಿಧಿ ಮದುವೆನ, ಹೌದು ಒಳ್ಳೆ ಐಡಿಯಾನೇ ಕೊಟ್ಟೆ, ಖಂಡಿತ ಮದುವೆನೇ ಇದಕ್ಕೆ ಸರಿಯಾದ ಒಂದು ಅಸ್ತ್ರ ಅಂತ ಕಾವೇರಿ ಅವರು ಹೇಳ್ತಾರೆ. ಬಟ್ ವಿಧಿ ಅನ್ಕೋತಾಳೆ ತನ್ನ ಮದುವೆ ಬಗ್ಗೆ ಮಾತನಾಡ್ತಿರೋದು ಅಂತ. ನಂತರ ಬೆಳಿಗ್ಗೆ ಆಗತ್ತೆ. ಜೊತೆಗೆ ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಕುತ್ಕೊಂಡಿದ್ದಾರೆ. ಲಕ್ಷ್ಮಿ ವೆರೈಟಿ ಫುಡ್ ಮಾಡ್ತಿದ್ರು. ಈ ಕಡೆ ಗಂಗಕ್ಕ ಎಲ್ರಿಗೂ ಲಕ್ಷ್ಮಿಯ ಒಂದು ಆಬ್ಸೆನ್ಸ್ನ ಅರ್ಥ ಮಾಡಿಸ್ಬೇಕು ಅಂತ ಚಿತ್ರನ ಮಾಡಿ ಹಾಕಿದ್ದಾರೆ. ಜೊತೆಗೆ ಅತ್ತ ಕಡೆ ಕೀರ್ತಿಗೆ ಊಟ ಮಾಡಿಸ್ತಿದ್ದಾಳೆ. ಲಕ್ಷ್ಮಿ ಊಟ ಮಾಡಿಸ್ತಾ, ನೀನು ಆ ಕಾವೇರಿ ಅತ್ತೆ ವಿಷಯಕ್ಕೆ ಹೋಗ್ಬೇಡ ಕೀರ್ತಿ ಗೊಂಬೆ ಅಂತ ಹೇಳಿದಾಗ, ಖಂಡಿತ ನಾನು ಹೋಗಲ್ಲ, ನೀವಿಬ್ರು ಇದ್ರಲ್ವಾ ಅದು ನೋಡ್ತಿದ್ದೆ, ಅದನ್ನ ನೋಡಿ ನಂಗೆ ಏನೋ ನೆನಪಾಯಿತು, ನನಗೂ ಮೊದಲೇ ಇದನ್ನೆಲ್ಲ ಮಾಡಿದ್ದೀನಿ ಅಂತ ಅನ್ನಿಸ್ತು. ಬಟ್ ಆಮೇಲೆ ಹೇಗೆ ಕಾವೇರಿ ಆಂಟಿ ರೂಮ್ಗೆ ಹೋದೆ, ವಿಲ್ಲನ್ ಆಂಟಿ ರೂಮ್ಗೆ, ನನಗೆ ಗೊತ್ತಿಲ್ಲ ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಿದ್ರೆ ಇವ್ರಿಗೆ ಎಲ್ಲವೂ ಕೂಡ ನೆನಪಾಗ್ತದೆ. ಖಂಡಿತವಾಗ್ಲೂ ಎಲ್ಲ ಕೂಡ ಒಳ್ಳೆಯದೇ ಆಗ್ತದೆ. ಡಾಕ್ಟರ್ ಹೇಳಿದಾಗೆ ಎಲ್ಲ ಕೂಡ ಆಗ್ತದೆ. ಹೌದು, ಗೊಂಬೆ ಆಡ್ಸೋರಿ ಹೇಳಿದ್ದು ಕೂಡ ಹಳೆ ನೆನಪುಗಳನ್ನ ನೆನಪು ಮಾಡ್ಕೋಬೇಕು, ಅದರಿಂದ ಮಾತ್ರ ಎಲ್ಲವನ್ನ ಕೂಡ ಸರಿ ಮಾಡೋಕೆ ಸಾಧ್ಯ ಅಂತಲ್ವಾ. ಎಲ್ಲ ನೆನೆ ಆಗಿದ್ದನ್ನೆಲ್ಲ ಗಮನಿಸ್ತಾ ನೋಡ್ತಾ ಇದ್ರೆ, ಹಾಗಿದ್ರೆ ಕೀರ್ತಿ ಅವ್ರಿಗೆ ನೆನಪು ಬಂದ್ರೆ ಖಂಡಿತ ಅತ್ತೆಯ ಆಟಕ್ಕೆ ಲಗಾಮ್ ಹಾಕ್ಬೋದು. ಆಗ ಅತ್ತೆ ಏನೂ ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಖಂಡಿತ ಕೀರ್ತಿ ಅವರು ಗುಣ ಆಗಿ ಬರಬೇಕು, ಕೀರ್ತಿ ಅವರ ಇದಕ್ಕೆ ಸರಿಯಾದ ಬ್ರಹ್ಮಾಸ್ತ್ರ ಅಂತ ಹೇಳಿ ಲಕ್ಷ್ಮಿ ಡಿಸೈಡ್ ಮಾಡ್ಕೋತಾಳೆ. ಇದರ ನಡುವೆ ಕಾವೇರಿ ಅವರು ನನಗೆ ತುಂಬ ಸೊಸೆನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾರೆ. ಅಜ್ಜಿಗೆ ಶಾಕ್ ಆಗುತ್ತೆ. ಏನೇ ಮಾತಾಡ್ತಿದ್ಯಾ, ಲಕ್ಷ್ಮಿನ ಮಿಸ್ ಮಾಡ್ಕೋತಿದ್ಯಾ ಅಂದಾಗ, ಲಕ್ಷ್ಮಿನ ಅಂತಲ್ಲ ಸೊಸೆನ ಮಿಸ್ ಮಾಡ್ಕೋತಿದ್ದೀನಿ, ಅದರ ಅರ್ಥ ನಾನು ನನ್ನ ಮಗಂಗೆ, ನನ್ನ ಪುಟ್ಟಕ್ಕೆ ಮತ್ತೊಂದು ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತದಾಗ ಇಡೀ ಮನೆ ಶಾಕ್ ಆಗುತ್ತೆ. ಬಟ್ ವೈಷ್ಣವ್ ಯಾವುದೇ ಮಾತನ್ನ ಆಡ್ತಿಲ್ಲ, ಮೌನವನ್ನ ವಹಿಸಬೇಕಾಗಿದೆ. ಅಮ್ಮನಿಗೆ ಬಿಟ್ಟಿದ್ದಾನೆ. ಅತ್ತ ಕಡೆ ಲಕ್ಷ್ಮಿಯನ್ನ ದೂರ ಮಾಡೋದಕ್ಕೆ ಈ ಕಡೆ ಕಾವೇರಿಗೆ ಸಿಕ್ಕಿರುವ ಅಸ್ತ್ರವನ್ನ, ಎರಡನೇ ಮದುವೆ ಅಸ್ತ್ರವನ್ನ ಯೂಸ್ ಮಾಡ್ಕೊಂಡಿದ್ದೆ. ಹೊಸ ಹುಡುಗಿನ ನೋಡಿ ವೈಷ್ಣವ್ಗೆ ಮದುವೆ ಮಾಡಿಸೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡಿ.